ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗ್ತಾ ಇರುವಂತಹ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಈಗಾಗಲೇ ಕೊಪ್ಪಳ ಬಂದ್ ಕರೆಗೆ ಈಗಾಗಲೇ ಕೊಪ್ಪಳ ಬಚಾವೋ ಆಂದೋಲನ ಹಾಗೂ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ ಕರೆಯಿಂದಾಗಿ ಇವತ್ತು ಕೊಪ್ಪಳ ನಗರ ಸಂಪೂರ್ಣವಾಗಿ ಒಂದು ಸ್ತಬ್ಧವಾಗಿದೆ. ಈಗಾಗಲೇ ಪ್ರತಿಭಟನಾಕಾರರು ಕೊಪ್ಪಳದ ಗವಿಮಠದ ಆವರಣದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಗಾರರು ಇಲ್ಲಿ ಸೇರಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಂದ ರೈತರು ಎತ್ತಿನ ಬಂಡಿ ಆಗಿರಬಹುದು ಟ್ರ್ಯಾಕ್ಟರ್ಗಳ ಮೂಲಕ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದನೂ ಸಂಪೂರ್ಣವಾಗಿ ಕೊಪ್ಪಳ ನಗರ ಮತ್ತು ಭಾಗ್ಯನಗರ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳಬಹುದು. ಅದರ ಜೊತೆಗೆ ಈಗ ಈ ಒಂದು ಗವಿಮಠದ ಆವರಣದಿಂದ ಗಡಿಯಾರ ಕಂಬದ ಮಾರ್ಗವಾಗಿ ಕೊಪ್ಪಳದ ಪ್ರಮುಖ ಮಾರುಕಟ್ಟೆಯಲ್ಲಿ ಈಗಾಗಲೇ ಈ ಒಂದು ಪ್ರತಿಭಟನಾ ರ್ಯಾಲಿ ಮುಂದುವರಿಯುತ್ತೆ. ಅದರ ಜೊತೆಗೆ ನಂತರ ಅಶೋಕ್ ಸರ್ಕಲ್ ಸೇರಿ ಅಲ್ಲಿಂದ ಕಳೆದ 117 ದಿನಗಳಿಂದ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟದ ಸ್ಥಳದಲ್ಲಿ ನಗರಸಭೆ ಎದುರುಗಡೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮುಕ್ತಾಯವಾಗಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಈಗ ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನರು ಪರಿಸರವಾದಿಗಳು, ಚಿಂತಕರು, ಅದರ ಜೊತೆಗೆ ವಿವಿಧ ಮಠಗಳ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಈ ವರ್ಷ ಕಳೆದ ವರ್ಷ ಗವಿಮಠದ ಶ್ರೀಗಳು ಒಂದು ಮನವಿಯನ್ನು ಮಾಡಿದ್ರು, ಒಂದು ಆದೇಶವನ್ನು ನೀಡಿದ್ರು. ಇಲ್ಲಿರುವಂತಹ ರಾಜಕಾರಣಿಗಳು ಸಂಪೂರ್ಣವಾಗಿ ಈ ಒಂದು ಕಾರ್ಖಾನೆಯನ್ನು ತೊಲಗಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಕಳೆದ 1 ವರ್ಷದಿಂದ ಇದು ಯಾವುದೇ ರೀತಿ ಒಂದು ಸಾಕಾರ ಆಗಿಲ್ಲ. ಹೀಗಾಗಿ ಈ ಬಾರಿ ಮತ್ತೆ ಅನಿವಾರ್ಯವಾಗಿ ಹೋರಾಟಗಾರರು ಬಂದ್ ಮಾಡಲು ಮುಂದಾಗಿದ್ದಾರೆ. ಇವತ್ತು ಬಂದ್ ಈಗಾಗಲೇ ಬಂದ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಸಮಾವೇಶ ಈಗಾಗಲೇ ಚಾಲನೆಗೊಳ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗ್ತಾ ಇರುವಂತಹ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಈಗಾಗಲೇ ಕೊಪ್ಪಳ ಬಂದ್ ಕರೆಗೆ ಈಗಾಗಲೇ ಕೊಪ್ಪಳ ಬಚಾವೋ ಆಂದೋಲನ ಹಾಗೂ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ ಕರೆಯಿಂದಾಗಿ ಇವತ್ತು ಕೊಪ್ಪಳ ನಗರ ಸಂಪೂರ್ಣವಾಗಿ ಒಂದು ಸ್ತಬ್ಧವಾಗಿದೆ. ಈಗಾಗಲೇ ಪ್ರತಿಭಟನಾಕಾರರು ಕೊಪ್ಪಳದ ಗವಿಮಠದ ಆವರಣದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಗಾರರು ಇಲ್ಲಿ ಸೇರಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಂದ ರೈತರು ಎತ್ತಿನ ಬಂಡಿ ಆಗಿರಬಹುದು ಟ್ರ್ಯಾಕ್ಟರ್ಗಳ ಮೂಲಕ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದನೂ ಸಂಪೂರ್ಣವಾಗಿ ಕೊಪ್ಪಳ ನಗರ ಮತ್ತು ಭಾಗ್ಯನಗರ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳಬಹುದು. ಅದರ ಜೊತೆಗೆ ಈಗ ಈ ಒಂದು ಗವಿಮಠದ ಆವರಣದಿಂದ ಗಡಿಯಾರ ಕಂಬದ ಮಾರ್ಗವಾಗಿ ಕೊಪ್ಪಳದ ಪ್ರಮುಖ ಮಾರುಕಟ್ಟೆಯಲ್ಲಿ ಈಗಾಗಲೇ ಈ ಒಂದು ಪ್ರತಿಭಟನಾ ರ್ಯಾಲಿ ಮುಂದುವರಿಯುತ್ತೆ. ಅದರ ಜೊತೆಗೆ ನಂತರ ಅಶೋಕ್ ಸರ್ಕಲ್ ಸೇರಿ ಅಲ್ಲಿಂದ ಕಳೆದ 117 ದಿನಗಳಿಂದ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟದ ಸ್ಥಳದಲ್ಲಿ ನಗರಸಭೆ ಎದುರುಗಡೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮುಕ್ತಾಯವಾಗಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಈಗ ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನರು ಪರಿಸರವಾದಿಗಳು, ಚಿಂತಕರು, ಅದರ ಜೊತೆಗೆ ವಿವಿಧ ಮಠಗಳ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಈ ವರ್ಷ ಕಳೆದ ವರ್ಷ ಗವಿಮಠದ ಶ್ರೀಗಳು ಒಂದು ಮನವಿಯನ್ನು ಮಾಡಿದ್ರು, ಒಂದು ಆದೇಶವನ್ನು ನೀಡಿದ್ರು. ಇಲ್ಲಿರುವಂತಹ ರಾಜಕಾರಣಿಗಳು ಸಂಪೂರ್ಣವಾಗಿ ಈ ಒಂದು ಕಾರ್ಖಾನೆಯನ್ನು ತೊಲಗಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಕಳೆದ 1 ವರ್ಷದಿಂದ ಇದು ಯಾವುದೇ ರೀತಿ ಒಂದು ಸಾಕಾರ ಆಗಿಲ್ಲ. ಹೀಗಾಗಿ ಈ ಬಾರಿ ಮತ್ತೆ ಅನಿವಾರ್ಯವಾಗಿ ಹೋರಾಟಗಾರರು ಬಂದ್ ಮಾಡಲು ಮುಂದಾಗಿದ್ದಾರೆ. ಇವತ್ತು ಬಂದ್ ಈಗಾಗಲೇ ಬಂದ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಸಮಾವೇಶ ಈಗಾಗಲೇ ಚಾಲನೆಗೊಳ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗ್ತಾ ಇರುವಂತಹ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಈಗಾಗಲೇ ಕೊಪ್ಪಳ ಬಂದ್ ಕರೆಗೆ ಈಗಾಗಲೇ ಕೊಪ್ಪಳ ಬಚಾವೋ ಆಂದೋಲನ ಹಾಗೂ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ ಕರೆಯಿಂದಾಗಿ ಇವತ್ತು ಕೊಪ್ಪಳ ನಗರ ಸಂಪೂರ್ಣವಾಗಿ ಒಂದು ಸ್ತಬ್ಧವಾಗಿದೆ. ಈಗಾಗಲೇ ಪ್ರತಿಭಟನಾಕಾರರು ಕೊಪ್ಪಳದ ಗವಿಮಠದ ಆವರಣದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಗಾರರು ಇಲ್ಲಿ ಸೇರಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಂದ ರೈತರು
ಚಿಂತಕರು ಎತ್ತಿನ ಬಂಡಿ ಆಗಿರ್ಬೋದು ಟ್ರ್ಯಾಕ್ಟರ್ಗಳ ಮೂಲಕ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೂ ಸಂಪೂರ್ಣವಾಗಿ ಏನಂತಂದ್ರೆ ಕೊಪ್ಪಳ ನಗರ ಮತ್ತು ಭಾಗ್ಯನಗರ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗ ಏನಂತಂದ್ರೆ ಈ ಒಂದು ಗವಿಮಠದ ಆವರಣದಿಂದ ಏನು ಗಡಿಯಾರ ಕಂಬದ ಮಾರ್ಗವಾಗಿ ಏನು ಕೊಪ್ಪಳದ ಪ್ರಮುಖ ಮಾರುಕಟ್ಟೆಯಲ್ಲಿ ಈಗಾಗಲೇ ಈ ಒಂದು ಪ್ರತಿಭಟನಾ ರ್ಯಾಲಿ ಮುಂದುವರಿಯುತ್ತೆ. ಅದ್ರ ಜೊತೆಗೆ ನಂತರ ಏನಂತಂದ್ರೆ ಏನು ಅಶೋಕ್ ಸರ್ಕಲ್ ಸೇರಿ ಅಲ್ಲಿಂದ ಏನು ಕಳೆದ 117 ದಿನಗಳಿಂದ ಏನು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಏನು ನಡೀತಾ ಇದೆ, ಈ ಒಂದು ಹೋರಾಟದ ಸ್ಥಳದಲ್ಲಿ ನಗರಸಭೆ ಎದುರುಗಡೆ ಈ ಒಂದು ಏನು ಪ್ರತಿಭಟನಾ ಮೆರವಣಿಗೆ ಮುಕ್ತಾಯವಾಗಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಈಗ ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನರು ಏನಂತಂದ್ರೆ ಪರಿಸರವಾದಿಗಳು, ಚಿಂತಕರು, ಅದರ ಜೊತೆಗೆ ಏನಂತಂದ್ರೆ ವಿವಿಧ ಏನು ಮಠಗಳ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಏನು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಈ ವರ್ಷ ಕಳೆದ ವರ್ಷ ಏನಂತಂದ್ರೆ ಗವಿಮಠದ ಶ್ರೀಗಳು ಒಂದು ಏನಂತಂದ್ರೆ ಒಂದು ಮನವಿಯನ್ನು ಮಾಡಿದ್ರು, ಒಂದು ಆದೇಶವನ್ನು ನೀಡಿದ್ರು. ಏನಂತಂದ್ರೆ ಇಲ್ಲಿರುವಂತಹ ರಾಜಕಾರಣಿಗಳು ಸಂಪೂರ್ಣವಾಗಿ ಈ ಒಂದು ಕಾರ್ಖಾನೆಯನ್ನು ತೊಲಗಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಕಳೆದ 1 ವರ್ಷದಿಂದ ಇದು ಯಾವುದೇ ರೀತಿ ಒಂದು ಸಾಕಾರ ಆಗಿಲ್ಲ. ಹೀಗಾಗಿ ಈ ಬಾರಿ ಮತ್ತೆ ಅನಿವಾರ್ಯವಾಗಿ ಹೋರಾಟಗಾರರು ಬಂದ್ ಮಾಡಲು ಮುಂದಾಗಿದ್ದಾರೆ. ಇವತ್ತು ಬಂದ್ ಈಗಾಗಲೇ ಬಂದ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಸಮಾವೇಶ ಈಗಾಗಲೇ ಚಾಲನೆಗೊಳ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗ್ತಾ ಇರುವಂತಹ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಏನಂತಂದ್ರೆ ಈಗಾಗಲೇ ಏನಂದ್ರೆ ಕೊಪ್ಪಳ ಬಂದ್ ಕರೆಗೆ ಈಗಾಗಲೇ ಕೊಪ್ಪಳ ಬಚಾವೋ ಆಂದೋಲನ ಹಾಗೂ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಏನಂತಂದ್ರೆ ಒಂದು ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ ಕರೆಯಿಂದಾಗಿ ಇವತ್ತು ಕೊಪ್ಪಳ ಏನು ನಗರ ಸಂಪೂರ್ಣವಾಗಿ ಒಂದು ಸ್ತಬ್ಧವಾಗಿದೆ. ಈಗಾಗಲೇ ಏನಂತಂದ್ರೆ ಪ್ರತಿಭಟನಾಕಾರರು ಕೊಪ್ಪಳದ ಗವಿಮಠದ ಆವರಣದಿಂದ ಏನಂತಂದ್ರೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಏನಂತಂದ್ರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಗಾರರು ಇಲ್ಲಿ ಸೇರಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಂದ ರೈತರು ಎತ್ತಿನ ಬಂಡಿ ಆಗಿರ್ಬೋದು ಟ್ರ್ಯಾಕ್ಟರ್ಗಳ ಮೂಲಕ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೂ ಸಂಪೂರ್ಣವಾಗಿ ಏನಂತಂದ್ರೆ ಕೊಪ್ಪಳ ನಗರ ಮತ್ತು ಭಾಗ್ಯನಗರ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗ ಏನಂತಂದ್ರೆ ಈ ಒಂದು ಗವಿಮಠದ ಆವರಣದಿಂದ ಏನು ಗಡಿಯಾರ ಕಂಬದ ಮಾರ್ಗವಾಗಿ ಏನು ಕೊಪ್ಪಳದ ಪ್ರಮುಖ ಮಾರುಕಟ್ಟೆಯಲ್ಲಿ ಈಗಾಗಲೇ ಈ ಒಂದು ಪ್ರತಿಭಟನಾ ರ್ಯಾಲಿ ಮುಂದುವರಿಯುತ್ತೆ. ಅದ್ರ ಜೊತೆಗೆ ನಂತರ ಏನಂತಂದ್ರೆ ಏನು ಅಶೋಕ್ ಸರ್ಕಲ್ ಸೇರಿ ಅಲ್ಲಿಂದ ಏನು ಕಳೆದ 117 ದಿನಗಳಿಂದ ಏನು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಏನು ನಡೀತಾ ಇದೆ, ಈ ಒಂದು ಹೋರಾಟದ ಸ್ಥಳದಲ್ಲಿ ನಗರಸಭೆ ಎದುರುಗಡೆ ಈ ಒಂದು ಏನು ಪ್ರತಿಭಟನಾ ಮೆರವಣಿಗೆ ಮುಕ್ತಾಯವಾಗಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಈಗ ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನರು ಏನಂತಂದ್ರೆ ಪರಿಸರವಾದಿಗಳು, ಚಿಂತಕರು, ಅದರ ಜೊತೆಗೆ ಏನಂತಂದ್ರೆ ವಿವಿಧ ಏನು ಮಠಗಳ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಏನು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಈ ವರ್ಷ ಕಳೆದ ವರ್ಷ ಏನಂತಂದ್ರೆ ಗವಿಮಠದ ಶ್ರೀಗಳು ಒಂದು ಏನಂತಂದ್ರೆ ಒಂದು ಮನವಿಯನ್ನು ಮಾಡಿದ್ರು, ಒಂದು ಆದೇಶವನ್ನು ನೀಡಿದ್ರು. ಏನಂತಂದ್ರೆ ಇಲ್ಲಿರುವಂತಹ ರಾಜಕಾರಣಿಗಳು ಸಂಪೂರ್ಣವಾಗಿ ಈ ಒಂದು ಕಾರ್ಖಾನೆಯನ್ನು ತೊಲಗಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಕಳೆದ 1 ವರ್ಷದಿಂದ ಇದು ಯಾವುದೇ ರೀತಿ ಒಂದು ಸಾಕಾರ ಆಗಿಲ್ಲ. ಹೀಗಾಗಿ ಈ ಬಾರಿ ಮತ್ತೆ ಅನಿವಾರ್ಯವಾಗಿ ಹೋರಾಟಗಾರರು ಬಂದ್ ಮಾಡಲು ಮುಂದಾಗಿದ್ದಾರೆ. ಇವತ್ತು ಬಂದ್ ಈಗಾಗಲೇ ಬಂದ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಸಮಾವೇಶ ಈಗಾಗಲೇ ಚಾಲನೆಗೊಳ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.